ಎರಡನೇ ದಿನದ ಅಧಿವೇಶನದಲ್ಲಿ ಅಸಲಿ ಕದನ ಫಿಕ್ಸ್ ಅಂತಾನೆ ಹೇಳಬಹುದು. ನಿನ್ನೆ ರಾಜ್ಯಪಾಲರು ಭಾಷಣವನ್ನ ಮಾಡಿದ್ದಾರೆ. ರಾಜ್ಯ ಸರ್ಕಾರವನ್ನ ಹಾಡಿ ಹೊಗಳಿದ್ದಾರೆ. ರಾಜ್ಯಪಾಲರ ಭಾಷಣದ ಮೇಲೆ ಇಂದು ಬಿಸಿ ಬಿಸಿ ಚರ್ಚೆ ನಡೆಯಲಿದೆ. ರಾಜ್ಯಪಾಲರ ಭಾಷಣದ ಕುರಿತಂತೆಯೇ ಇವತ್ತು ಬಿಜೆಪಿ ಹಾಗೂ ಜೆಡಿಎಸ್ ಚರ್ಚೆಯನ್ನ ಕೈಗೆತ್ತಿಕೊಳ್ಳಲಿದೆ. ಸುಳ್ಳು ಹೇಳಿಸಿದ್ದಾರೆಂದು ಈಗಾಗಲೇ ಕಮಲ ಹಾಗೂ ದಳ ತನ್ನ ಆಕ್ರೋಶವನ್ನ ಹೊರಹಾಕಿದ್ದಾವೆ. ಸರ್ಕಾರದ ವೈಫಲ್ಯಗಳ ವಿರುದ್ಧ ಅಬ್ಬರಿಸುವುದಕ್ಕೆ ದೋಸ್ತಿಗಳು ನಿರ್ಧಾರವನ್ನು ತೆಗೆದುಕೊಂಡಿದ್ದಾವೆ. ಈಗಾಗಲೇ ಜಂಟಿ ಸಮರಾಭ್ಯಾಸ ನಡೆಸಿದ್ದಾವೆ. ಕಮಲ ಹಾಗೂ ದಳಪಡೆ ಸರ್ಕಾರವನ್ನ ಕಟ್ಟಿ ಹಾಕುವುದಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಬಿ.ವೈ. ವಿಜೇಂದ್ರ ಅಶೋಕ ಪ್ಲಾನ್ ಮಾಡಿಕೊಂಡಿದ್ದಾರೆ. ವಿಶೇಷವಾಗಿ ನಿನ್ನೆ ಏನಾಯಿತು ಸದನದಲ್ಲಿ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ರಾಜ್ಯಪಾಲರ ಭಾಷಣದಲ್ಲಿ ಪ್ರಮುಖವಾಗಿ ರಾಜ್ಯ ಸರ್ಕಾರವನ್ನ ಹಾಡಿ ಹೊಗಳಲಾಯಿತು. ಗ್ಯಾರಂಟಿಗಳು ಜನರನ್ನ ಕೈ ಹಿಡಿದಿದ್ದಾವೆ. ಗ್ಯಾರಂಟಿ ದೇಶಕ್ಕೆ ಮಾದರಿ. ಸಾಕಷ್ಟು ಅನುದಾನ ಬಿಡುಗಡೆಯಾಗಿದೆ. ಯೋಜನೆಗಳು ಕೂಡ ಹಂತ ಹಂತವಾಗಿ ಬೆಳವಣಿಗೆಯನ್ನ ಕಂಡುಕೊಳ್ತಿದ್ದಾವೆ. ಸುಭದ್ರ ಸರ್ಕಾರವನ್ನ ಕರ್ನಾಟಕ ಕಾಂಗ್ರೆಸ್ ಕೊಟ್ಟಿದೆ ಅನ್ನುವಂತಹ ರಾಜ್ಯಪಾಲರ ಭಾಷಣವನ್ನ ಒಪ್ಪಿಕೊಳ್ಳುವಂತಹ ಸ್ಥಿತಿಯಲ್ಲಿ ಇದೀಗ ವಿಪಕ್ಷಗಳಿಲ್ಲ. ಹಾಗಾಗಿ ಜಂಟಿ ಹೋರಾಟವನ್ನ ಮಾಡೋದಕ್ಕೆ ಬಿಜೆಪಿ ಹಾಗೂ ಜೆಡಿಎಸ್ ಸನ್ನದ್ಧವಾಗಿದ್ದಾವೆ. ಈಗಾಗಲೇ ತಮ್ಮ ಆಕ್ರೋಶವನ್ನ ರಾಜ್ಯಪಾಲರ ಭಾಷಣದ ಕುರಿತಂತೆ ಹೊರಹಾಕಿದ ಸಂದರ್ಭದಲ್ಲಿ ಇವತ್ತು ಅಧಿವೇಶನದಲ್ಲಿ ಏನಾಗುತ್ತೆ ಅನ್ನೋದು ಬಹಳ ಮುಖ್ಯ. ನಿನ್ನೆ ರಾಜ್ಯಪಾಲರು ಏನು ಭಾಷಣ ಮಾಡಿದ್ರು ಅದನ್ನೇ ಮುಂದಿಟ್ಟುಕೊಂಡು ಇವತ್ತು ವಿಪಕ್ಷಗಳು ಚರ್ಚೆ ಮಾಡಲಿದ್ದಾವೆ. ಕಾರಣ ಏನು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ರಾಜ್ಯಪಾಲರ ಬಾಯಿಂದ ಸುಳ್ಳು ಹೇಳಿಸಿದೆ. ಇದನ್ನು ಒಪ್ಪಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಸರ್ಕಾರ ಅಂದಾಗ, ಅದರಲ್ಲೂ ಕಾಂಗ್ರೆಸ್ ಸರ್ಕಾರ ಅಂದಾಗ ಇಲ್ಲಿ ವೈಫಲ್ಯಗಳ ಸರಮಾಲೆಯೇ ಇದೆ. ಅದನ್ನು ಮಂಡಿಸುವ ಯಾವ ಪ್ರಯತ್ನ ರಾಜ್ಯಪಾಲರ ಭಾಷಣದಲ್ಲಿ ಇರಲಿಲ್ಲ. ಮತ್ತು ಗುಣಗಾನ ಮಾಡ್ತಿರುವಂಥ ರಾಜ್ಯಪಾಲರ ಭಾಷಣದಲ್ಲಿ ವೈಫಲ್ಯಗಳೇ ಹೆಚ್ಚಿದ್ದಾವೆ ಅನ್ನುವಂತಹ ದೋಸ್ತಿಗಳ ಹೋರಾಟ ಎಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ ಕಾದು ನೋಡಬೇಕು. ಹಾಗಾದ್ರೆ ವಿಪಕ್ಷಗಳ ಬತ್ತಳಿಕೆಯಲ್ಲಿರುವಂತಹ ಅಸ್ತ್ರಗಳೇನು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ನೋಡಿ, ಗ್ಯಾರಂಟಿಗಳು ವೈಫಲ್ಯವನ್ನು ಕಂಡಿದ್ದಾವೆ. ವೈಫಲ್ಯದ ಪರಿಣಾಮ ಸರ್ಕಾರದ ಬೊಕ್ಕಸ ಸಂಪೂರ್ಣ ಖಾಲಿ ಆಗ್ತಾ ಬಂದಿದೆ. ಹೀಗೆ ಹಲವು ಅಸ್ತ್ರಗಳ ಪ್ರಯೋಗಕ್ಕೆ ಈಗ ಬಿಜೆಪಿ ಹಾಗೂ ಜೆಡಿಎಸ್ ಮುಂದಾಗಿದೆ. ಕಾಂಗ್ರೆಸ್ನಲ್ಲಿ 40%ಗೂ ಹೆಚ್ಚು ಕಮಿಷನ್ನ ಆರೋಪವನ್ನ ಗುತ್ತಿಗೆದಾರರು ಮಾಡಿರೋದ್ರಿಂದಾಗಿ ಆ ವೈಫಲ್ಯವನ್ನ ಕೂಡ ಇವತ್ತು ವಿರೋಧ ಪಕ್ಷಗಳು ಸದನದಲ್ಲಿ ಚರ್ಚೆ ಮಾಡೋದಕ್ಕೆ ಸಿದ್ಧತೆಯನ್ನ ನಡೆಸಿದ್ದಾವೆ. ರೈತರ ಸಾಲು ಆತ್ಮಹತ್ಯೆ ಮತ್ತು ಆತ್ಮಹತ್ಯೆ ಆದ ಸಂದರ್ಭದಲ್ಲಿ ಸಚಿವರು ಕೊಟ್ಟಂತಹ ಹೇಳಿಕೆ, ಇದನ್ನು ಕೂಡ ವಿಪಕ್ಷ ಗಂಭೀರವಾಗಿ ಪರಿಗಣಿಸಿದೆ. ಇನ್ನು ಬರ ಅಂದ ಸಂದರ್ಭದಲ್ಲಿ ನಿರ್ವಹಣೆ ಮಾಡೋದು ಬಹುದೊಡ್ಡ ಸವಾಲು. ಆ ಸವಾಲನ್ನು ನಿರ್ವಹಿಸುವಲ್ಲಿ ಕರ್ನಾಟಕ ಕಾಂಗ್ರೆಸ್ ವಿಫಲವಾಗಿದೆ. ಹೀಗೆ ಹಲವಾರು ವೈಫಲ್ಯಗಳನ್ನು ಇವತ್ತು ಸದನದಲ್ಲಿ ವಿಪಕ್ಷಗಳು ಚರ್ಚೆ ಮಾಡೋದಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ಮಾಡಿಕೊಂಡಿದ್ದಾವೆ. ಇನ್ನು ಅನುದಾನದ ಕೊರತೆ. ಆಯಾ ಭಾಗದ ಶಾಸಕರು ಆರಂಭದಿಂದಲೂ ನನ್ನ ಕ್ಷೇತ್ರದ ಅಭಿವೃದ್ಧಿ ಆಗಬೇಕು, ಅನುದಾನವನ್ನು ಬಿಡುಗಡೆ ಮಾಡಿ ಅಂದ ಸಂದರ್ಭದಲ್ಲಿ ಗ್ಯಾರಂಟಿಗೆ ವಿನಿಯೋಗಿಸಿರುವ ಬಹುಪಾಲು ಅನುದಾನಕ್ಕೆ ಸಿಕ್ಕಲಿಲ್ಲ. ಹಾಗಾಗಿ ಅನುದಾನದ ಕೊರತೆ, ಅಭಿವೃದ್ಧಿ ಕಾಮಗಾರಿಗಳ ಕುಂಠಿತ, ಹೀಗೆ ಹಲವು ವಿಚಾರವನ್ನು ಇವತ್ತು ವಿಪಕ್ಷಗಳು ಮಂಡನೆ ಮಾಡಲಿದ್ದಾವೆ. ಸರಿ, ಈ ಅಸ್ತ್ರಕ್ಕೆ ಪ್ರತ್ಯಾಸ್ತ್ರ ಏನು? ಆಡಳಿತ ಪಕ್ಷದಿಂದ ಇದು ಕೂಡ ಬಹಳ ಮುಖ್ಯ. ಕೇಂದ್ರದಿಂದ ತೆರಿಗೆಯಲ್ಲಿ ಅನ್ಯಾಯವಾಗಿದೆ, ಅನುದಾನದಲ್ಲಿ ತಾರತಮ್ಯ ಆಗಿದೆ. ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳ ಅನುಷ್ಠಾನ ಸಕಾರಾತ್ಮಕವಾಗಿ ಆಗಬೇಕು ಅಂತ ಹೇಳಿದ್ರೆ ಬರಬೇಕಾದಂತಹ ಅನುದಾನ ಕೇಂದ್ರದಿಂದ ಸಕಾಲಕ್ಕೆ ಬರಬೇಕು. ಸದನದಲ್ಲಿ ಶ್ವೇತಪತ್ರವನ್ನು ಹೊರಡಿಸಿ ವಿಪಕ್ಷಗಳಿಗೆ ಕೌಂಟರ್ ಕೊಡೋದಕ್ಕೆ ಈಗ ರಾಜ್ಯ ಸರ್ಕಾರ ಮುಂದಾಗಿದೆ. ರೈತರ ಖಾತೆಗಳಿಗೆ 2,000 ರೂಪಾಯಿ ಬರ ಪರಿಹಾರ ವಿತರಣೆ. ಬಿಜೆಪಿಯ ಹನುಮಧ್ವಜ ವಿರುದ್ಧ ರಾಷ್ಟ್ರಧ್ವಜ ಪ್ರತ್ಯಾಸ್ತ್ರ. ಹೀಗೆ ಆಡಳಿತ ಪಕ್ಷ ಕೂಡ ಎಲ್ಲ ರೀತಿಯಲ್ಲಿ ಸರ್ವಸನ್ನದ್ಧವಾಗಿದೆ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ರಾಜಪ್ಪ ನೀಡ್ತಾ ಹೋಗ್ತಾರೆ. ರಾಜಪ್ಪ, ನಿನ್ನೆಯ ಸದನ ರಾಜ್ಯಪಾಲರ ಭಾಷಣಕ್ಕಷ್ಟೇ ಸೀಮಿತವಾಗಿತ್ತು. ಇವತ್ತು ಅಸಲಿ ಕದನ ಅನ್ಬೋದು. ವಿಪಕ್ಷಗಳು ಯಾವ ರೀತಿ ಸಿದ್ಧವಾಗಿದ್ದಾವೆ, ಹಾಗೆಯೇ ಆಡಳಿತ ಪಕ್ಷ ಅದಕ್ಕೆ ಉತ್ತರ ಕೊಡೋದಕ್ಕೆ ಯಾವ ರೀತಿ ಸಿದ್ಧತೆ ನಡೆಸಿದೆ? ದೇವೇಶ್, ಇಂದು ಏನು ರಾಜ್ಯಪಾಲರ ಭಾಷಣದ ಮೇಲೆ ವಂದನಾ ನಿರ್ಣಯ ಏನು ಕಾಂಗ್ರೆಸ್ ಕೈಗೆ ಇಟ್ಕೊಂಡಿದೆ. ನಿನ್ನೆ ಸದನದಲ್ಲಿ
ವಿಧಾನಸಭೆ ಕಾರ್ಯದರ್ಶಿ ಮಹಾಲಕ್ಷ್ಮಿ ವಿಶಾಲಾಕ್ಷಿ ಅವರು ರಾಜ್ಯಪಾಲರ ಭಾಷಣ ಮಂಡಿಸಿದ್ದಾರೆ. ಆ ಒಂದು ಭಾಷಣದ ಮೇಲೆ ಕಾಂಗ್ರೆಸ್ನ ಇಬ್ಬರು ಶಾಸಕರು ಒಬ್ರು ಈ ಒಂದು ಭಾಷಣವನ್ನ ಅನುಮೋದನೆ ನೀಡುವಂತದ್ದು, ಮತ್ತೊಬ್ರು ಸದನದಲ್ಲಿ ಅದನ್ನ ಮಂಡಿಸುವಂತ ಕೆಲಸವನ್ನ ಮಾಡ್ತಾರೆ. ಅದಾದ ನಂತರ ಏನು ಪ್ರಶ್ನೋತ್ತರ ಕಲಾಪ ಆರಂಭ ಆಗುತ್ತೆ. ಪ್ರಶ್ನೋತ್ತರ ಕಲಾಪ ಬಳಿಕ ಅಧಿಕೃತವಾಗಿ ಇಂದಿನ ವಿಧಾನಸಭೆಯ ಕಾರ್ಯಕಲಾಪಗಳು ಆರಂಭವಾಗುತ್ತೆ. ಇಂದಿನಿಂದ ಆರಂಭವಾಗುವಂತ ವಿಧಾನಸಭೆಯ ಪ್ರಮುಖ ಕಾರ್ಯಕಲಾಪಗಳಲ್ಲಿ ಬಹುತೇಕ ಬಿಜೆಪಿ ಶಾಸಕರು ಸರ್ಕಾರವನ್ನ ಬೇರೆ ಬೇರೆ ಹಂತದಲ್ಲಿ ಮುಗಿಬೀಳುವಂತಹ ಒಂದು ತೀರ್ಮಾನವನ್ನ ಕೈಗೊಂಡಿದ್ದಾರೆ. ಈಗಾಗಲೇ ಸಂಬಂಧಪಟ್ಟಂತೆ ಸಾಕಷ್ಟು ನಿಲುವಳಿ ಸೂಚನೆಯನ್ನ ಸಹ ಸ್ಪೀಕರ್ ಖಾದರ್ ಅವರಿಗೆ ಸಲ್ಲಿಕೆ ಮಾಡಿದ್ದಾರೆ. ಹೀಗಾಗಿ ಇಂದು ಬಿಜೆಪಿ ಶಾಸಕರು ಬರದ ಮೇಲೆ ಚರ್ಚೆಯನ್ನು ಕೈಗೆತ್ತಿಕೊಂಡು ಸಂಬಂಧಪಟ್ಟ ನಿಲುವಳಿ ಸೂಚನೆ ಕೊಟ್ಟು ಕೆರಗೋಡು ಪ್ರಕರಣ ಸಂಬಂಧಪಟ್ಟ ನಿಲುವಳಿ ಸೂಚನೆ ಮಂಡಿಸಿದ್ದಾರೆ. ಅದೇ ರೀತಿ ಅಯೋಧ್ಯೆ ಸಂಬಂಧಪಟ್ಟ ನಿಲುವಳಿ ಸೂಚನೆ ಮಂಡಿಸಬೇಕು ಅಂತ ತೀರ್ಮಾನವೂ ಸಹ ಮಾಡ್ಕೊಂಡಿದ್ದಾರೆ. ಬೇರೆ ಬೇರೆ ಪ್ರಕರಣ ಸಂಬಂಧಪಟ್ಟಂತೆ ಕೆರಗೋಡು ಪ್ರಕರಣವನ್ನು ಸಹ ಕುಮಾರಸ್ವಾಮಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಬೇರೆ ಬೇರೆ ಪ್ರಕರಣಗಳನ್ನು ಸಹ ಕುಮಾರಸ್ವಾಮಿ ಉಲ್ಲೇಖ ಮಾಡಬೇಕು ಅಂತ ತೀರ್ಮಾನ ಕೈಗೊಂಡಿದ್ದಾರೆ. ಹೀಗಾಗಿ ಇಂದಿನಿಂದ ಅಧಿಕೃತವಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ಜೆಡಿಎಸ್ ನಡುವೆ ಏನು ಯುದ್ಧಕ್ಕೆ ಅಥವಾ ಏನು ಕದನಕ್ಕೆ ಒಂದು ವಿಧಾನಸಭೆ ಅಧಿವೇಶನ ಏನು ಅವಕಾಶ ಕಲ್ಪಿಸುವಂತ ಒಂದು ಸಾಧ್ಯತೆ ಇದೆ. ಪ್ರಮುಖವಾಗಿ ಬರದ ಮೇಲೆ ಚರ್ಚೆಯನ್ನು ಕೈಗೆತ್ತಿಕೊಳ್ಬೇಕು ಅಂತ ಒಂದು ಬಿಜೆಪಿ ನಾಯಕರ ತೀರ್ಮಾನ ಆಗಿದೆ. ಯಾಕಂದ್ರೆ ಕಳೆದ ಬಾರಿ ಬೆಳಗಾವಿ ಅಧಿವೇಶನದಲ್ಲೂ ಸಹ ಈ ವಿಷಯವನ್ನ ಕೈಗೆತ್ತಿಕೊಂಡ ಸಂದರ್ಭದಲ್ಲಿ ಸರಿಯಾಗಿ ಸಮರ್ಪಕವಾಗಿ ಸರ್ಕಾರ ಉತ್ತರವನ್ನ ನೀಡಲಿಲ್ಲ. ಹಾಗಾಗಿ ಬಿಜೆಪಿ ನಾಯಕರು ಸಹ ಧರಣಿಯನ್ನು ನಡೆಸಿದ್ರು ಮತ್ತು ಒಂದಷ್ಟು ಗೊಂದಲಕ್ಕೂ ಸಹ ಬಿಜೆಪಿ ಒಳಗಾಗಿದ್ರು. ಆದ್ರೆ ಈ ಬಾರಿ ಅವರು ಸಾಂಘಿಕವಾಗಿ ಹೋರಾಟವನ್ನ ಮಾಡುವಂತ ಒಂದು ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಹೀಗಾಗಿ ಬರ ಆರಂಭವಾಗಿ ಸುಮಾರು 6 ತಿಂಗಳಾಗಿದೆ, ನಾವು ಮನವಿಯನ್ನು ಕೊಟ್ಟಿದ್ದೀವಿ ಅಂತ ಅನ್ನೋದನ್ನು ಸಹ ಬಿಜೆಪಿ ನಾಯಕರು ಸರ್ಕಾರದ ಮುಂದೆ ಮಂಡಿಸುವಂತ ಸಾಧ್ಯತೆ ಇದೆ. ಕಾಂಗ್ರೆಸ್ ನಾಯಕರು ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಅನುದಾನವನ್ನ ಬರ ಪರಿಹಾರವನ್ನು ಬಿಡುಗಡೆ ಮಾಡಿಲ್ಲ ಅಂತ ಮುಂದಿಟ್ಕೊಂಡು ಅವರು ಸಹ ಅಟ್ಯಾಕ್ ಮಾಡಬೇಕು ಅಂತ ತೀರ್ಮಾನ ಕೈಗೊಂಡಿದ್ದಾರೆ. ಇದಾದ ನಂತರ ಕಾನೂನು ಸುವ್ಯವಸ್ಥೆ ಬೇರೆ ಬೇರೆ ಕಡೆಗಳಲ್ಲಿ ಇನ್ನು ಕೆರಗೋಡು ಪ್ರಕರಣ ಇರ್ಬೋದು ಅಥವಾ ಹುಬ್ಬಳ್ಳಿ ಆದಂತ ಪ್ರಕರಣ ಇರ್ಬೋದು, ಬೇರೆ ಬೇರೆ ಪ್ರಕರಣಗಳನ್ನು ಸಹ ಪ್ರಮುಖವಾಗಿ ಉಲ್ಲೇಖ ಮಾಡಿಕೊಂಡು ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಹದಗೆಟ್ಟಿದೆ, ಸರ್ಕಾರ ಎಲ್ಲ ರೀತಿ ವೈಫಲ್ಯವಾಗಿದೆ ಅಂತ ಅನ್ನೋದನ್ನ ಮುಂದಿಟ್ಕೊಂಡು ಹೋರಾಟವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಇನ್ನು ಮೂರನೇದಾಗಿ ಈ ಒಂದು ಏನು ಕೆಂಪಣ್ಣ ಅವರು ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಅವರು ಕೊಟ್ಟಿರುವಂತಹ ಇತ್ತೀಚೆಗೆ ಕಾಂಗ್ರೆಸ್ ಸರ್ಕಾರದಲ್ಲೂ ಸಹ 40% ಕಮಿಷನ್ ಇದೆ ಅಂತ ಆರೋಪ ಇದೆ. ಅದರ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಸಂಗ್ರಹ ಮಾಡಿರುವಂತಹ ಕುಮಾರಸ್ವಾಮಿ ಮತ್ತು ಆರ್ ಅಶೋಕ್ ಅವರು ನಾಳೆ ಅಥವಾ ನಾಳಿದ್ದು ಬೆಳಗಾಗಿ ಈ ಒಂದು ವಿಷಯವನ್ನು ಸಹ ಸದನದಲ್ಲಿ ಮಂಡಿಸುವಂತ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ರಾಜ್ಯದ ಈ ಒಂದು ಬಜೆಟ್ ಅಧಿವೇಶನ ಇದೆ, ಅದು ಅತಿ ಹೆಚ್ಚು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿಗೆ ಮತ್ತು ಮುಂಬರುವಂತ ಲೋಕಸಭಾ ಚುನಾವಣೆಗೆ ಅಥವಾ ಪ್ರತಿ ಚುನಾವಣೆಗೆ ಏನೆಲ್ಲ ಆಗತ್ತೆ ಅಂತ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ದಿವಶ್ರೀ, ಥ್ಯಾಂಕ್ ಯು ರಾಜಪ್ಪ ಮಾಹಿತಿಗಾಗಿ. ಬಹಳ ಮುಖ್ಯವಾಗಿ ಇವತ್ತಿನ ಸದನದಲ್ಲಿ ವಿಪಕ್ಷಗಳು ಹೇಗೆ ಆಡಳಿತ ಪಕ್ಷವನ್ನು ಕಟ್ಟಿ ಹಾಕೋದಕ್ಕೆ ತಯಾರಿಯನ್ನು ನಡೆಸಿದ್ದಾವೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಬಹಳಷ್ಟು ವೈಫಲ್ಯಗಳಿದ್ದಾವೆ. ಆ ವೈಫಲ್ಯಗಳನ್ನೇ ಮುಂದಿಡುವ ಎಲ್ಲ ಪ್ರಯತ್ನದಲ್ಲಿ BJP ಹಾಗೂ JDS ಇದೆ. ಆಡಳಿತ ಪಕ್ಷ ಏನು ಕಡಿಮೆ ಇಲ್ಲ, ಆಡಳಿತ ಪಕ್ಷ ಕೂಡ ವಿರೋಧ ಪಕ್ಷ ಏನೇ ಆಡಳಿತ ಪಕ್ಷವನ್ನು ಕಟ್ಟಿ ಹಾಕುವ ಪ್ರಯತ್ನಕ್ಕೆ ಮುಂದಾದರೂ ಕೂಡ ಕೇಂದ್ರ ಅನ್ನುವಂಥ ಅಸ್ತ್ರದ ಪ್ರಯೋಗಕ್ಕೆ ಆಡಳಿತ ಪಕ್ಷ ಕೂಡ ಸರ್ವಸನ್ನದ್ಧವಾಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.